ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನಿವತ್ತು ರುಚಿಕರವಾದ ಮಿಲೆಟ್ ದೋಸೆನ ಮಾಡ್ತಾಯಿದ್ದೀನಿ, ಅಂದರೆ ಸಿರಿಧಾನ್ಯದ ದೋಸೆ. ಸಿರಿಧಾನ್ಯದ ದೋಸೆ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ನಾನು 1 ಕಪ್ಪು ಬರಗು ಅಕ್ಕಿ ಜೊತೆ 1/4 ಕಪ್ ಉದ್ದಿನಬೇಳೆ ಮತ್ತು 2 ಸ್ಪೂನ್ ಮೆಂತ್ಯನ ಹಾಕಿ 3 ಸಲ ತೊಳೆದು ನೆನೆಸಿಟ್ಟಿದ್ದೀನಿ. ಅದನ್ನು ಇವಾಗ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಚೆನ್ನಾಗಿ ನೆನ್ಕೊಂಡಿದೆ ಅದು. ಅಕ್ಕಿ ಜೊತೆ ನಾನು ಸ್ವಲ್ಪ ಅನ್ನನ ಸೇರಿಸ್ಕೊಂಡು ರುಬ್ತಾಯಿದ್ದೀನಿ. ಅದು ಒಂದೇ ಸಲ ರುಬ್ಬೋಕ್ಕಾಗಲ್ಲ, ಅದರಿಂದ 2 ಟೈಮು ರುಬ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ನಾನು ರಾತ್ರಿಯೇ ರುಬ್ಬಿ ಹೀಗೆ ಮುಚ್ಚಿಟ್ಟಿದ್ದೀನಿ. ಬೆಳಗ್ಗೆ ಎದ್ದು ನೋಡಿದಾಗ ಅದು ಹಿಟ್ಟು ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಿಟಿಕೆ ಸೋಡಾನ ಸೇರಿಸ್ತಾಯಿದ್ದೀನಿ. ಸೇರಿಸಿ ಅದನ್ನು ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಹಾಕಿದರೆ ಉಪ್ಪು ಚೆನ್ನಾಗಿ ಕರಗುತ್ತೆ. ಅದನ್ನು ಮಿಕ್ಸ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಉಬ್ಕೊಂಡಿದೆ. ಅಕ್ಕಿ ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬಿದರೆ ದೋಸೆ ಚೆನ್ನಾಗಿ ಬರುತ್ತೆ. ಮಿಲೆಟ್ ದೋಸೆ ತುಂಬ ರುಚಿಕರವಾಗಿರುತ್ತೆ, ತೆಳುವಾಗಿ ಬರುತ್ತೆ ದೋಸೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ತೆಳುವಾಗಿ ಬರುತ್ತೆ ಅಂತ. ಹಿಟ್ಟು ನೈಸಾಗಿ ಇರೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬರುತ್ತೆ. ಅದಕ್ಕೆ ನೀವು ಎಣ್ಣೆ ಅಥವಾ ತುಪ್ಪನ ಹಾಕ್ಕೋಬೋದು ದೋಸೆಗೆ. ನೋಡಿ ದೋಸೆ ತೆಳುವಾಗಿ ಬಂದಿದೆ. ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಕಡಲೆ ಚಟ್ನಿನ ಸೇರಿಸ್ಕೊಂಡು ತಿನ್ಬೋದು. ನೋಡಿ ರುಚಿಕರವಾದ ಮಿಲೆಟ್ ದೋಸೆ ತಿನ್ನಲು ರೆಡಿಯಾಗಿದೆ. ತಿಂದು ನೋಡಿ, ನೀವು ಮಾಡಿ ಒಂದು ಸಲ. ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.